ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಅರ್ಥವ್ಯವಸ್ಥೆಯ ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಭಾರತದ ಅಭಿವೃದ್ಧಿಯ ಲಕ್ಷಣಗಳಲ್ಲಿ ನಾವು ಭಾರತ ತನ್ನ ಅರ್ಥವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯದ ನಂತರ ಹೇಗೆ ಬೆಳವಣಿಗೆಯನ್ನು ಕಾಣ್ತಾ ಇದೆ, ಆಮೇಲೆ ಆ ಬೆಳವಣಿಗೆ ಕಾಣಕ್ಕೆ ಅಥವಾ ಅಭಿವೃದ್ಧಿನ ಕಾಣಕ್ಕೆ ಇವತ್ತು ಭಾರತದಲ್ಲಿ ಯಾವ್ಯಾವ ಹಂತದಲ್ಲಿ ಆಮೇಲೆ ಯಾವ್ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಒಂದೊಂದಾಗಿ ಲಕ್ಷಣಗಳನ್ನು ನೋಡ್ಕೊಂಡು ಹೋದರೆ, ಭಾರತ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ ನಾವು ಹೆಚ್ಚಿಗೆಯನ್ನು ಕಂಡಿದ್ದೀವಿ ಮೊದಲನೇದಾಗಿ. ಆಮೇಲೆ ತಲಾ ಆದಾಯದಲ್ಲಿ ಹೆಚ್ಚು ಆಗಿದೆ, ಕೃಷಿ ಉತ್ಪನ್ನ ಹೆಚ್ಚಳವಾಗಿದೆ, ಆಮೇಲೆ ಒಟ್ಟು ದೇಶೀಯ ಉಳಿತಾಯ ಹೆಚ್ಚಳವಾಗಿದೆ, ಬಂಡವಾಳ ಸಂಚಯನ ಪ್ರಮಾಣ ಏನಿದೆಯಲ್ಲ ಅದರಲ್ಲೂ ಕೂಡ ಹೆಚ್ಚಿಗೆ ಆಗಿದೆ. ಬಂಡವಾಳ ಸಂಚಯನ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಮುಂದೆ ಈ ಸ್ಲೈಡಲ್ಲೂ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಆಮೇಲೆ ಮೂಲಭೂತ ಸೌಲಭ್ಯ ಕೊಡೋದ್ರಲ್ಲಿ ಭಾರತ ಮುಂಚೂಣಿಯಲ್ಲಿ ಬಂದಿದೆ. ಕೈಗಾರಿಕೆ ಉತ್ಪಾದನೆಯಲ್ಲಿ ನಾವು ಹೆಚ್ಚಳವನ್ನು ಕಂಡಿದ್ದೀವಿ. HDI ಮೌಲ್ಯದಲ್ಲಿ ಹೆಚ್ಚಳವನ್ನು ನಾವು ಕಂಡಿದ್ದೀವಿ. ಸಾಕ್ಷರತಾ ದರದಲ್ಲಿ ಹೆಚ್ಚಿಗೆ ಆಗಿದೆ. ಆಮೇಲೆ ಉದ್ಯೋಗ ಅವಕಾಶ ನಮಗೆ ಹೆಚ್ಚು ಆಗಿದೆ ಇವತ್ತಿನ ಭಾರತದಲ್ಲಿ. ಬಡತನ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯನ್ನು ಕೂಡ ನಾವು ಭಾರತದಲ್ಲಿ ಇವತ್ತು ನೋಡ್ಬೋದು. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ಪ್ರಗತಿಯನ್ನು ಇವತ್ತು ನೋಡ್ಬೋದು. ಇಸ್ರೋ ಮಾಡಿದಂಥ ಚಂದ್ರಯಾನ ಆಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇವತ್ತು IT ಮಾಹಿತಿ ತಂತ್ರಜ್ಞಾನದ ಸೇವೆಗಳನ್ನು ನಾವು ಬೇರೆ ದೇಶಕ್ಕೆ ಏನು ರಫ್ತು ಮಾಡ್ತೀವಿ ಅಂಥ ಸೇವೆಗಳಲ್ಲಿ ನಾವು ಸುಮಾರು ಪ್ರಗತಿಯನ್ನು ನಾವು ಇವತ್ತು ಕಂಡಿದ್ದೀವಿ. ಒಂದೊಂದಾಗಿ ಆ ಲಕ್ಷಣದ ಬಗ್ಗೆ ಡೀಟೇಲ್ಸ್ನ ನಾವು ನೋಡ್ಕೊತ ಹೋಗೋಣ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ. ರಾಷ್ಟ್ರೀಯ ಆದಾಯ ಅಂತಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಒಂದು ರಾಷ್ಟ್ರೀಯದ ಒಂದು ಒಟ್ಟು ಆದಾಯ ಏನಿರುತ್ತೆ, ಸೊ ಆದಾಯನ ನಾವು ಲೆಕ್ಕ ಹಾಕಿದಾಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದರ ಬೆಳವಣಿಗೆಯನ್ನು ನಾವು ಕಂಡಿದ್ದೀವಿ. ಉದಾಹರಣೆಗೆ, ಸೊ ಕೃಷಿ, ಕೈಗಾರಿಕೆ ಮತ್ತು ಏನು ಸೇವಾ ವಲಯದಲ್ಲ, ಈ ಸೇವಾ ವಲಯದಲ್ಲಿ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ನಾವು ಗಣನೀಯವಾಗಿ ಪ್ರಗತಿ ಕಂಡದ್ರಿಂದ ನಮ್ಮ ರಾಷ್ಟ್ರೀಯ ಆದಾಯದಲ್ಲೂ ಕೂಡ ನಾವು ಗಣನೀಯವಾಗಿ ಹೆಚ್ಚಳವನ್ನು ಕಂಡಿದ್ದೇವೆ. ಈಗ ಸ್ವಾತಂತ್ರ್ಯದ ನಂತರ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗೆ ನಮ್ಮ GDPಯಲ್ಲಿ ಏನು ಬೆಳವಣಿಗೆ ಇತ್ತು 3.7%, ಅಲ್ಲಿಂದ ಏರಿಕೆಯಾಗಿ ನಾವು 11ನೇ ಪಂಚವಾರ್ಷಿಕ ಯೋಜನೆ ಬರೋ ವೇಳೆಗೆ ನಮ್ಮ ಬೆಳವಣಿಗೆಯ ರೇಟ್ ಅಥವಾ ನಮ್ಮ ಬೆಳವಣಿಗೆಯ ದರ ಏನಿತ್ತು ಅದು 7.9% ಆಗಿತ್ತು. ಅಂದರೆ 2023-24 ವರ್ಷದಲ್ಲಿ ನಮ್ಮ GDP ಬೆಳವಣಿಗೆ ಅಂದಾಜು ಏನಾಗಿದೆ, 7.6% ಆಗಿದೆ. ಅಂದರೆ ಈ ವರ್ಷದ ನಮ್ಮ GDP ಬೆಳವಣಿಗೆ ಅಂದಾಜು 7.6% ಅಂತ ಹೇಳಿ ಬೇರೆ ಬೇರೆ ಸಂಸ್ಥೆಗಳು ಇವತ್ತು ಲೆಕ್ಕ ಹಾಕ್ಕೊಂಡಿವೆ. ಅಂದರೆ ನೀವು ನೋಡ್ಬೋದು, ಸ್ವಾತಂತ್ರ್ಯ ಆದಮೇಲೆ ನಮ್ಮ ಬೆಳವಣಿಗೆ ದರ 2-3% ಏನಾಗಿತ್ತು, ಇವತ್ತು 7-8%ವರೆಗೂ ನಾವು ಬೆಳವಣಿಗೆಯನ್ನು ಇವತ್ತು ಭಾರತ ಕಾಣ್ತಾ ಇದೆ. ಆಮೇಲೆ ಒಂದು ಪ್ರಮುಖವಾದ ಪಾಯಿಂಟ್ ಇಲ್ಲಿ ಏನೇ ಅಂತಂದರೆ, ಜಾಗತಿಕವಾಗಿ ಇವತ್ತು ಭಾರತ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಒಂದು ದೊಡ್ಡ ರಾಷ್ಟ್ರ. ಅಂದರೆ ಅತಿ ಹೆಚ್ಚು ಬೆಳವಣಿಗೆ ಇವತ್ತು ನಮ್ಮ ಭಾರತ ಕಂಡುಕೊಳ್ತಾ ಇದೆ. ಎರಡನೇ ಲಕ್ಷಣದಲ್ಲಿ ನಾವು ತಲಾ ಆದಾಯ ನಾವು ಲೆಕ್ಕ ಹಾಕ್ತೀವಲ್ಲ, ಪ್ರತಿಯೊಬ್ಬರಿಗೆ ನಾವು ಒಂದು ರಾಷ್ಟ್ರೀಯ ಆದಾಯವನ್ನು ಕಂಡು ಹಿಡಿದು ಆಮೇಲೆ ಜನಸಂಖ್ಯೆಯಲ್ಲಿ ನಾವು ಅದನ್ನು ವಿಭಾಗಿಸಿದರೆ ನಮಗೆ ತಲಾ ಆದಾಯ ಸಿಗ್ತದೆ. ಆ ತಲಾ ಆದಾಯದಲ್ಲಿ ಕೂಡ ನಾವು ಸುಮಾರು ಹೆಚ್ಚಳವನ್ನು ನೋಡ್ಬೋದು. ಯಾಕಂದರೆ ಒಟ್ಟಾಗಿ ನಮ್ಮ ರಾಷ್ಟ್ರೀಯ ಆದಾಯ ಹೆಚ್ಚು ಆದಾಗ, ಆಮೇಲೆ ನಮ್ಮ ಜನಸಂಖ್ಯೆ ಒಂದು ಹತೋಟಿಯಲ್ಲಿ ಇದ್ದಾಗ ತಲಾ ಆದಾಯದಲ್ಲಿ ಕೂಡ ನಾವು ಹೆಚ್ಚಳವನ್ನು ಕಾಣ್ತೀವಿ. ಬಹುಶಃ 50-51ರಲ್ಲಿ ಅಂದರೆ ಸ್ವಾತಂತ್ರ್ಯದ ನಂತರ 274 ರೂಪಾಯಿಗಳಿಂದ ನಾವು 2009-10ನೇ ಸಾಲಿಗೆ ನೋಡಿದರೆ ಆವಾಗ 49,402 ರೂಪಾಯಿಗೆ ಹೆಚ್ಚಳವಾಗಿತ್ತು. ಅದು ಬಿಟ್ಟು ಈ ದಶಕದಲ್ಲಿ ನಾವು ನೋಡೋದಾದರೆ 2022 ಮತ್ತು 23ನೇ ಸಾಲಿಗೆ 1,72,276 ರೂಪಾಯಿಗಳಿಂದ ಈಗಿನ ವರ್ಷದ ಸಾಲಿನಲ್ಲಿ ನಾವು 1,85,854 ಇಷ್ಟು ನಮಗೆ ಹೆಚ್ಚಳವಾಗಿದೆ ತಲಾ ಆದಾಯದಲ್ಲಿ. ಸೊ ಈ ತಲಾ ಆದಾಯದಲ್ಲಿ ಭಾರತದಲ್ಲಿ ನಾವು ಮತ್ತೆ ರಾಜ್ಯ ಹಂತದಲ್ಲಿ ನೋಡೋದಾದರೆ ಇವತ್ತು ಮೊದಲನೇ ರಾಜ್ಯ
ತೆಲಂಗಾಣ ಆಗಿದೆ. ತೆಲಂಗಾಣ. ಆಮೇಲೆ ಎರಡನೇ ರಾಜ್ಯ ಕರ್ನಾಟಕ. ನಮ್ಮ ಕರ್ನಾಟಕ ಇವತ್ತು ಎರಡನೇ ಅತಿ ಹೆಚ್ಚು ತಲಾ ಆದಾಯ ಇರುವಂಥ ರಾಜ್ಯ. ಸೊ ತೆಲಂಗಾಣದಲ್ಲಿ ಸುಮಾರು ಹತ್ತತ್ರ 4 ಲಕ್ಷ ಆಗಿದ್ದರೆ ಇವತ್ತು ಕರ್ನಾಟಕದಲ್ಲಿ 3.5 ಲಕ್ಷ ತಲಾ ಆದಾಯ ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಇದೆ. ಮುಂದಿನ ನಾವು ಅಭಿವೃದ್ಧಿಯ ಲಕ್ಷಣ ನೋಡಿದರೆ ಕೃಷಿ ಉತ್ಪಾದನೆಯಲ್ಲಿ ನಾವು ಹೆಚ್ಚಿಗೆ ಆಗಿದ್ದೀವಿ. ಈಗ ನೀರಾವರಿ ಕ್ಷೇತ್ರದಲ್ಲಿ ನಾವು ಗಣನೀಯವಾಗಿ ಬೇರೆ ಬೇರೆ ನಮ್ಮ ಪ್ರಮಾಣವನ್ನು ತುಂಬ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಈಗ ನಾವು ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಏನು ಮಾಡಿದ್ವಿ, ಹಸಿರು ಕ್ರಾಂತಿ ಸಮಯದಲ್ಲಿ ನಮಗೆ ಆಹಾರದ ಕೊರತೆ ತುಂಬ ಇತ್ತು. ಹಾಗಾಗಿ ಹಸಿರು ಕ್ರಾಂತಿ ಅಂತ ಕಾರ್ಯಕ್ರಮಗಳನ್ನು ತಗೊಂಡು ಬಂದು ನಾವು ಆಹಾರ ಉತ್ಪಾದನೆಯಲ್ಲಿ ಬಹಳ ಗಣನೀಯವಾಗಿ ಬೆಳವಣಿಗೆಯನ್ನು ನಾವು ಆ ದಶಕದಲ್ಲಿ ಅಥವಾ ಮುಂಬರುವ ದಶಕದಲ್ಲಿ ಕಾಣ್ಕೊಂಡಿವಿ. ಆಮೇಲೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಆಧುನಿಕ ಬಿತ್ತನೆ ಬೀಜಗಳು ಇದೆಲ್ಲ ಹಸಿರು ಕ್ರಾಂತಿಯಲ್ಲಿ ನಮಗೆ ನಾವು ಆಧುನಿಕ ಏನೇನು ತಂತ್ರಜ್ಞಾನ ಇದೆಯಲ್ಲ ಅದರ ಬಳಕೆ ಮಾಡಿಕೊಂಡು ನಾವು ಬೀಜಗಳಾಗಿರ್ಬೋದು, ರಸಗೊಬ್ಬರ, ಯಂತ್ರೋಪಕರಣಗಳು, ಕ್ರಿಮಿನಾಶಕಗಳು ಇವನ್ನೆಲ್ಲ ಬಳಸ್ಕೊಂಡು ನಮ್ಮ ಕೃಷಿ ಉತ್ಪಾದನೆ 51ರಲ್ಲಿ ಏನು ಕೇವಲ 50.8 ಮಿಲಿಯನ್ ಟನ್ ಅಷ್ಟು ಇತ್ತು. ನಾವು ಅದನ್ನು ಈಗ 2014-15ನೇ ಸಾಲಿಗೆ ನೋಡೋದಾದರೆ ಅದು 252 ಮಿಲಿಯನ್ ಟನ್ಗೆ ಏರಿಕೆ ಆಗಿತ್ತು. ಅದೇ ನಾವು ಹೋದ ವರ್ಷ 2022-23ನೇ ಸಾಲದಲ್ಲಿ ನಾವು ನೋಡೋದಾದರೆ 315 ಮಿಲಿಯನ್ ಟನ್ ಆಗಿತ್ತು. ಆಮೇಲೆ ಈ ವರ್ಷ 2023-24ನೇ ಸಾಲಿಗೆ 329.6 ಮಿಲಿಯನ್ ಟನ್ಗೆ ಹೆಚ್ಚಳವಾಗಿದೆ. ಅಂತಂದರೆ ಭೂಮಿ ಏನಿದೆಯಲ್ಲ ಅದು ಕೃಷಿ ಭೂಮಿ ಏನಿದೆ ಅಲ್ಲಿ ನಾವು ಪ್ರತಿ ಏಕರಿಗೂ ಹೆಚ್ಚು ಬೆಳವಣಿಗೆ ಮಾಡ್ತಾ ಇರೋದ್ರಿಂದ ನಮಗೆ ಭಾರತ ಇವತ್ತು ಒಂದು ಸೀಮಿತ ಭೂಮಿ ಆಗಿದ್ರೂ ಕೂಡ ನಾವು ಕೃಷಿ ಉತ್ಪನ್ನದಲ್ಲಿ ಏರಿಕೆಯನ್ನು ಕಂಡಿದ್ದೀವಿ. ಆಮೇಲೆ ಒಟ್ಟು ದೇಶೀಯ ಉಳಿತಾಯದಲ್ಲಿ ನಾವು ಹೆಚ್ಚಳವನ್ನು ಕಂಡಿದ್ದೀವಿ. ಅಂದರೆ ಒಟ್ಟಾಗಿ ಏನು ರಾಷ್ಟ್ರದ ಆದಾಯ ಮತ್ತು ತಲಾ ಆದಾಯಗಳಿದೆಯಲ್ಲ ಅವನ್ನೆಲ್ಲ ಸೇರಿಸಿ ಅದರಲ್ಲಿ ಏನು ಹೆಚ್ಚಿಗೆ ಆಗ್ತದೆಯೋ ಆ ಹೆಚ್ಚಿಗೆ ಅಥವಾ ಏರಿಕೆಯಿಂದ ಇವತ್ತು ನಮ್ಮ ದೇಶೀಯ ಉತ್ಪನ್ನದಲ್ಲಿ ಅಥವಾ ಉಳಿತಾಯದಲ್ಲಿಯೂ ಕೂಡ ನಾವು ಹೆಚ್ಚಳವನ್ನು ನೋಡಿದ್ದೇವೆ. ಭಾರತದ ಒಟ್ಟು ದೇಶೀಯ ಉಳಿತಾಯ ಪ್ರಮಾಣ 50-50ರಲ್ಲಿ 9.5 ದಿಂದ 2013-14 ವೇಳೆಗೆ 32.1ಕ್ಕೆ ಹೆಚ್ಚಳವಾಗಿದೆ. ಅಂದರೆ 9.5%ರಿಂದ ನಾವು 32.1%ಗೆ ನಾವು ಹೆಚ್ಚಿಗೆಯನ್ನು ನೋಡಿದ್ದೇವೆ, ಇಲ್ಲಿ ಏರಿಕೆಯನ್ನು ನೋಡಿದ್ದೇವೆ. ಆದರೆ ಇತ್ತೀಚೆಗೆ ಕೊನೆಯ ಕೊರೋನಾ ಆದಮೇಲೆ ನಾವು ಒಂದು ಸ್ವಲ್ಪ ಇಳಿಕೆಯನ್ನು ಕಂಡಿದ್ದೀವಿ. ಆ ಇಳಿಕೆಯಿಂದ GDP ಅನುಪಾತದ ಪ್ರಕಾರ 28.2%ಗೆ ಕಡಿಮೆ ಆಗಿದೆ. ಅಂದರೆ 32ರಿಂದ ಸುಮಾರು 3.5-4% ಇಳಿಕೆಯನ್ನು ನಾವು ಕೊನೆಯ 1-2 ವರ್ಷದಲ್ಲಿ ನೋಡ್ಬೋದು. ಬಂಡವಾಳದ ಸಂಚಯ ಪ್ರಮಾಣದಲ್ಲಿ ನಾವು ಕೂಡ ಹೆಚ್ಚಿಗೆಯಾಗಿದ್ದೇವೆ. ಅಂದರೆ ರಾಷ್ಟ್ರದಲ್ಲಿ ಬಂಡವಾಳ ಸರಕುಗಳ ಸಂಗ್ರಹದಲ್ಲಿ ಆಗುವ ಹೆಚ್ಚಳವನ್ನು ಬಂಡವಾಳ ಸಂಚಯ ಅಂತ ಹೇಳಿ ನಾವು ಕರಿತೀವಿ. ಬಂಡವಾಳದಲ್ಲಿ ನಾವು ಸಂಚಯನದಲ್ಲಿಯೂ ಕೂಡ ಗಣನೀಯ ಏರಿಕೆಯನ್ನು ನಾವು ನೋಡಿದ್ದೀವಿ. ಈ ಬಂಡವಾಳದ ಸಂಚಯನ ಅಂತಂದರೆ ಬಂಡವಾಳವನ್ನು ಫಾರ್ಮ್ಯುಲೇಷನ್ ಅಥವಾ ಕ್ಯಾಪಿಟಲ್ ಅಕ್ಯುಮುಲೇಷನ್ ಆರ್ ಕ್ಯಾಪಿಟಲ್ ಫಾರ್ಮ್ಯುಲೇಷನ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಇದನ್ನು ಕರಿತೀವಿ. ಸೊ 1950 ಅಂದರೆ ಈ ಕ್ಯಾಪಿಟಲ್ ಫಾರ್ಮ್ಯುಲೇಷನ್ ಯಾಕೆ ಉಪಯೋಗ ಅಂತಂದರೆ ಶ್ರಮ ಮತ್ತು ಬಂಡವಾಳ ಸೇರಿಕೊಂಡು ಅದನ್ನು ನಾವು ಕೂಡಿಟ್ಸ್ಕೊಂಡ್ರೆ ಅದನ್ನು ಕ್ಯಾಪಿಟಲ್ ಅಕ್ಯುಮುಲೇಷನ್ ಅಂತ ಕರಿತೀವಿ ಅಥವಾ ಕ್ಯಾಪಿಟಲ್ ಫಾರ್ಮ್ಯುಲೇಷನ್ ಅಂತೇಳಿ. ಈ ಕ್ಯಾಪಿಟಲ್ ಫಾರ್ಮ್ಯುಲೇಷನ್ ನಮಗೆ ಯಾಕೆ ಬೇಕಂತಂದರೆ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ನಾವು ಕಾಣಬೇಕಂತಂದರೆ ಆ ಕ್ಯಾಪಿಟಲ್ ಅಥವಾ ಬಂಡವಾಳ ಸಂಚಯನ ಆದ್ರೇ ಕೂಡ ನಮಗೆ ಆ ರಾಷ್ಟ್ರದ ಬೆಳವಣಿಗೆಯಲ್ಲಿ ಏರಿಕೆಯನ್ನು ನಾವು ನೋಡ್ಬೋದು. 50-51ರಲ್ಲಿ ಇದು 10.09ರಿಂದ 13-14 ವೇಳೆಗೆ ಇದು 34ರಷ್ಟು ಹೆಚ್ಚಳವಾಗಿತ್ತು. ಆದರೆ 2021ರಲ್ಲಿ ಸ್ವಲ್ಪ ಇಳಿಕೆ ಕಂಡು 28.8%ರಷ್ಟು ಇದು ಕಡಿಮೆ ಆಗಿದೆ. ಯಾಕೆ 20ಕ್ಕೆ ಅಂತಂದರೆ ಈ ವರ್ಷದಲ್ಲಿ ನಮಗೆ ಒಂದು ದೊಡ್ಡ ಹೊಡೆತ ಇದ್ದಿದ್ದು ಏನಂತಂದರೆ ಕೋವಿಡ್ ಸಮಸ್ಯೆಯಿಂದ ಇಡೀ ಜಗತ್ತನ್ನು ಆಳ್ತಾ ಇತ್ತು. ಹಾಗಾಗಿ
ಭಾರತದಲ್ಲೂ ಕೂಡ ನೀವು ಬಂಡವಾಳ ಸಂಚಯನ ಸ್ವಲ್ಪ ಕಡಿಮೆ ಆಗೋದನ್ನು ಇಲ್ಲಿ ಕಾಣ್ಬೋದು. ಆಮೇಲೆ ಯಾವುದೇ ಒಂದು ರಾಷ್ಟ್ರದ ಇದೆಲ್ಲ ನಾವು ಬೆಳವಣಿಗೆ ಲಕ್ಷಣ ಏನು ನೋಡಿದ್ದೀವಿ, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಯ ಏನೇನು ಲಕ್ಷಣಗಳಿದ್ದೇವಲ್ಲ ಆ ಲಕ್ಷಣಗಳನ್ನೇ ನಾವು ಭಾರತದ ಅರ್ಥವ್ಯವಸ್ಥೆಗೆ ಹೋಲಿಸಿಕೊಂಡು ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತಿದ್ದೀವಿ. ಇದರಲ್ಲಿಯೂ ಕೂಡ ಮೂಲಭೂತ ಸೌಲಭ್ಯಗಳು ಇವತ್ತು ಭಾರತ ವಿಸ್ತರಣೆ ಕಂಡಿದೆ. ಹಾಗಾಗಿಯೇ ಕೂಡ ಇವತ್ತು ಭಾರತ ಒಂದು ಬೆಳವಣಿಗೆನ ತುಂಬ ಕಂಡಿದೆ. ಇವತ್ತು ಸುಮಾರು 70 ವರ್ಷದಲ್ಲಿ ಭಾರತದ ಒಂದು ಸುಮಾರು ಬೆಳವಣಿಗೆಯನ್ನು ಕಂಡಿದೆ. ಅದು ಏಕೆ ಸಾಧ್ಯ ಆಯ್ತು ಅಂತಂದರೆ ನಾವು ಇವತ್ತು ಸಾರಿಗೆ, ಸಂಪರ್ಕ, ನೀರಾವರಿ, ಆರೋಗ್ಯ, ಶಿಕ್ಷಣ ಇಂತಹ ಮೂಲಭೂತ ಸೌಲಭ್ಯ ನಮ್ಮ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ತೀರಾ ಕಡಿಮೆ ಇದ್ದು ಅದನ್ನು ನಾವು ಪ್ರತಿ ದಶಕದಲ್ಲಿ ಅದನ್ನು ಏರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಆ ಏರಿಕೆ ಮಾಡ್ಕೊಂಡು ಬಂದ ಮೇಲೆ ಭಾರತದಲ್ಲಿ ಕೈಗಾರಿಕೆ ಉತ್ಪನ್ನ ಹೆಚ್ಚಿಗೆ ಆಗಿದೆ, ಕೃಷಿ ಉತ್ಪನ್ನ ಹೆಚ್ಚಿಗೆ ಆಗಿದೆ, ಆಮೇಲೆ ಸೇವಾ ವಲಯದಲ್ಲೂ ಸಾಕಷ್ಟು ಏರಿಕೆ ಆಗಿದೆ. ಈಗ ಒಂದೊಂದು ಕ್ಷೇತ್ರದ ಕೊಡುಗೆಯನ್ನು ನಾವು ಹೆಚ್ಚು ಮಾಡಬೇಕಂತಂದರೆ ಅದಕ್ಕೆ ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ. ಆ ಮೂಲಭೂತ ಸೌಲಭ್ಯಗಳನ್ನು ನಾವು ವಿಸ್ತರಣೆ ಮಾಡಬೇಕಂತಂದರೆ ನಮಗೆ ಏನು ವಿದ್ಯುತ್ ಉತ್ಪಾದನೆ ಅಂತ ಸೇವೆಗಳಾಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಆಮೇಲೆ ಒಂದು ಊರಿಂದ ಇನ್ನೊಂದು ಊರಿಗೆ ನಾವು ಸಂಪರ್ಕ ಕಲ್ಪಿಸ್ಕೊಡ್ಬೋದಾಗಿದ್ದು, ಸಾರಿಗೆ ಮಾಡಿಕೊಡ್ಬೋದಾಗಿದ್ದು. ಈಗ ಕೃಷಿ ಉತ್ಪನ್ನ ಬೆಳೆಸೋಕ್ಕೆ ನಮಗೆ ನೀರಾವರಿ ಪ್ರಮಾಣದಲ್ಲಿ ನಾವು ಏರಿಕೆ ಮಾಡಬೇಕಾಗುತ್ತೆ. ಆಮೇಲೆ ಜನರ ಸ್ವಾಸ್ಥ್ಯವನ್ನು ಕಾಪಾಡೋಕ್ಕೆ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿಗೆ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಮಾನವ ಸಂಪನ್ಮೂಲ ನಾವು ಹೆಚ್ಚಿಸೋಕ್ಕೆ ನಾವು ಶಿಕ್ಷಣದಲ್ಲೂ ಕೂಡ ಕೆಲವೊಂದು ಮೂಲಭೂತ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ನಾವು ಬದಲಾವಣೆಗಳನ್ನು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ನಾವು ಮಾಡಿಕೊಂಡು ಬಂದಿದ್ದಕ್ಕೆ ಇವತ್ತು 2016-17ರವರೆಗೆ 1433 ಮಿಲಿಯನ್ ಕಿಲೋವ್ಯಾಟ್ ಇವತ್ತು ವಿದ್ಯುತ್ನ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಆಮೇಲೆ 1951ರಲ್ಲಿ ನೀರಾವರಿ 22.6 ಮಿಲಿಯನ್ ಹೆಕ್ಟೇರ್ ದಿಂದ ನಾವು 11-12ರವರೆಗೆ 113.2 ಮಿಲಿಯನ್ ಹೆಕ್ಟೇರ್ ಅಷ್ಟು ನಾವು ನೀರಾವರಿಯನ್ನು ವಿಸ್ತರಣೆ ಮಾಡಿದ್ವಿ. ಹಾಗೆ ಕೈಗಾರಿಕೆ ಉತ್ಪಾದನೆಯಲ್ಲಿ ಕೂಡ ನಾವು ಹೆಚ್ಚಳವನ್ನು ಕಂಡಿದ್ದೀವಿ. ಅಂದರೆ ವಿವಿಧ ರೀತಿಯ ಬೇರೆ ಬೇರೆ ಕೈಗಾರಿಕೆ ಉತ್ಪಾದನೆಯನ್ನು ಎಲ್ಲ ಕೈಗಾರಿಕೆಯಲ್ಲೂ ಬೇರೆ ಬೇರೆ ಕ್ಷೇತ್ರ ಇರುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ವಸ್ತುಗಳು ಅಥವಾ ಸರಕುಗಳನ್ನು ನಾವು ಉತ್ಪಾದನೆ ಮಾಡ್ತಿರ್ತೀವಿ. ಹಾಗೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಕೈಗಾರಿಕೆಯಲ್ಲಿ ಆ ಉತ್ಪಾದನೆಯಲ್ಲಿ ನಾವು ಗಣನೀಯವಾಗಿ ಹೆಚ್ಚಳವನ್ನು ಕಂಡಿದ್ದೀವಿ. ಇವತ್ತು ಜಗತ್ತಿನಲ್ಲಿ ಕೈಗಾರಿಕೆ ಉತ್ಪನ್ನದಲ್ಲಿ ಒಂದು ಪ್ರಧಾನವಾದ ರಾಷ್ಟ್ರ ಅಂತಂದರೆ ಅದನ್ನು ಇವತ್ತು ಚೀನಾ ಅಂತ ಕರಿತೀವಿ. ಆದರೆ ಇವತ್ತು ಭಾರತವು ಕೂಡ ಚೀನಾದ ಜೊತೆಗೆ ಕಾಂಪಿಟೇಷನ್ನಲ್ಲಿ ಇಳಿದು ಮೊದಲನೇ ಸ್ಥಾನದಲ್ಲಿ ಇರಲಿಕ್ಕಿಲ್ಲ. ಆದರೆ ಚೀನಾದ ನಂತರ ಭಾರತದಲ್ಲೂ ಕೂಡ ಕೈಗಾರಿಕೆಯ ಒಂದು ಪ್ರಧಾನವಾಗಿದೆ ಅಂಥೇಳಿ ನಾವು ಇವತ್ತು ಕರಿಬೋದು. ಕೈಗಾರಿಕೆ ಪ್ರಗತಿಯಿಂದ ಭಾರತವು ಹಲವು ಸರಕುಗಳನ್ನು ತಯಾರು ಮಾಡಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತನ್ನು ಮಾಡ್ತಾ ಇದೆ. ಹಾಗೆಯೇ ಕೂಡ ಭಾರತ ಸರ್ಕಾರಗಳಿಂದ ಇವತ್ತು PLI ದಂಥ ಸ್ಕೀಮ್ ಅಂದರೆ ಪ್ರಾಜೆಕ್ಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಥವಾ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಒಂದು ಕೇಂದ್ರ ಸರ್ಕಾರದ ಏನು ಸ್ಕೀಮ್ ಇದೆಯಲ್ಲ, ಇವತ್ತು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತೇಳಿ. ಅಂದರೆ ನೀವು ಕೇಂದ್ರ ಸರ್ಕಾರ ಹೇಳಿರುವಂಥ ಕೆಲವೊಂದು ವಸ್ತುಗಳ ಮೇಲೆ ಇವತ್ತು ನೀವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದರೆ ಅಂದರೆ ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲಿ ನೀವು ವಸ್ತುಗಳನ್ನು ನಿರ್ಮಾಣ ಮಾಡೋಕ್ಕೆ ಸ್ಥಾಪನೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ನೀವು ಆ ಪ್ರೊಡಕ್ಷನ್ ಮಾಡಿದಂಗೆ ನಿಮಗೆ ಕೆಲವೊಂದು ಇನ್ಸೆಂಟಿವ್ಸ್ ಅಂದರೆ ಹಣದ ಮೂಲಕ ಕೆಲವೊಂದು ಸಹಾಯ ಕೂಡ ಸರ್ಕಾರ ನಿಮಗೆ ಮಾಡ್ತದೆ. ಅದೇ ಥರ ಇನ್ನೊಂದು ಕ್ಷೇತ್ರ ಅಥವಾ ಇನ್ನೊಂದು ಫ್ಯಾಕ್ಟರ್ ಏನಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹ್ಯೂಮನ್ ಡೆವಲಪ್ಮೆಂಟಲ್ ಇಂಡೆಕ್ಸಲ್ಲಿ ಕೂಡ ನಾವು ಹೆಚ್ಚಳವನ್ನು ಕಂಡಿದ್ದೀವಿ. ಆರೋಗ್ಯ ಹ್ಯೂಮನ್ ಡೆವಲಪ್ಮೆಂಟಲ್ ಅಂತಂದರೆ ಒಂದು ಮಾನವನ ಒಂದು ಸ್ತರ ಏರಿದಷ್ಟು ರಾಷ್ಟ್ರದ ಬೆಳವಣಿಗೆಗೂ ಅದು ಕಾರಣ ಆಗುತ್ತೆ. ಹಾಗಾಗಿ ಇವತ್ತು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ನಾವು ಪ್ರಗತಿಯನ್ನು ಕಂಡಿದ್ದೀವಿ. ಆ ಪ್ರಗತಿಯಿಂದ ನಾವು ತಲಾಯದವನ್ನು ಹೆಚ್ಚಿಗೆ ಆಗಿದ್ದನ್ನು ಇಲ್ಲಿ ಕಾಣಬಹುದು. 2013ರ ವರದಿ ಪ್ರಕಾರ ಇದನ್ನು ನಾವು ಪಾಯಿಂಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. 0 ಅಂತಂದರೆ ತುಂಬ ಕಡಿಮೆ ಇದೆ, ಅಂದರೆ ಏನು ಇಲ್ಲವೇ ಇಲ್ಲ ಮಾನವನ ಏಳಿಗೆ ಅಂತೇಳಿ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಇಂಡೆಕ್ಸ್. ಅದೇ 1 ಆಗಿತ್ತಂತಂದರೆ ಅದು ತುಂಬ ಏಳಿಗೆಯನ್ನು ಹೊಂದಿದೆ. ಆ ಮಾನವನು ಅಲ್ಲಿ ತುಂಬ ಸುಖವಾಗಿದ್ದಾನೆ, ಅವನ ಆರೋಗ್ಯ ತುಂಬ ಸ್ವಾಸ್ಥ್ಯವಾಗಿದೆ ಅಂತ ಹೇಳ್ಬೋದು. ಆದರೆ ಎಲ್ಲ ರಾಷ್ಟ್ರಗಳಲ್ಲೂ 1 ಅಥವಾ 0 ಇರೋದು ಬಹಳ ವಿರಳ. ಹಾಗಾಗಿ 0 ಮತ್ತು 1 ನಡುವೆ ಒಂದು ಡೆಸಿಮಲಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ.
2013 ವರದಿ ಪ್ರಕಾರ ಭಾರತದಲ್ಲಿ 0.554 ನಮ್ಮ ಹ್ಯೂಮನ್ ಡೆವಲಪ್ಮೆಂಟಲ್ ಇಂಡೆಕ್ಸ್ ಇತ್ತು, ಅಂದರೆ HDI ಮೌಲ್ಯ. ಹಾಗೆ 2016ರಲ್ಲಿ ಇದು ಏರಿಕೆಯಾಗಿ 0.624ಗೆ ಹೆಚ್ಚಳ ಆಗಿತ್ತು. ಯಾಕಂದರೆ ನಾವು ಸ್ವಚ್ಛ ಭಾರತ ಮಿಷನ್, ಆಮೇಲೆ ಶಿಕ್ಷಣದಲ್ಲಿ ನಾವು ಸ್ಕೀಮ್ಗಳನ್ನು ಲಾಂಚ್ ಮಾಡಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆಗೆ ಮನೆ ಸೌಲಭ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ವಾಸ್ಥ್ಯ ರಿಲೇಟೆಡ್ ಬೇರೆ ಬೇರೆ ಸ್ಕೀಮ್ಸ್ಗಳಿಂದ ಅದು ಮಾನವನಿಗೆ ಒಂದು ಬೆನಿಫಿಟ್ ಆಗಿರುತ್ತೆ. ಅದರಿಂದ ಉಪಯುಕ್ತವಾಗಿ ಇವತ್ತಿನ ವರ್ಷದಲ್ಲಿ ನಾವು ನೋಡೋದಾದರೆ 2023-24 ವರದಿಯ ಪ್ರಕಾರ ಇವತ್ತು ಆ 624 ಇಂದ ಏರಿಕೆಯಾಗಿ 644ಗೆ ಇವತ್ತು HDI ಅಂದರೆ ಮೌಲ್ಯದಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಅದೇ ಥರ ಶಿಕ್ಷಣದಲ್ಲಿ ಏರಿಕೆ ಆದರೆ ಖಂಡಿತವಾಗಿ ನಾವು ಸಾಕ್ಷರತಾ ದರದಲ್ಲಿ ಕೂಡ ಹೆಚ್ಚಳವನ್ನು ನೋಡಬೇಕು. ಹಾಗಾಗಿ ಇವತ್ತು ವಿವಿಧ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಲ್ಲಿ, ಅದು ಸರ್ವ ಶಿಕ್ಷಾ ಅಭಿಯಾನದಂಥ ಕಾರ್ಯಕ್ರಮದಿಂದ ನಾವು ಏನು ಮಾಡಿದ್ದೀವಿ, ನಮ್ಮ ಸಾಕ್ಷರತೆಯಲ್ಲಿ ಏಳಿಗೆಯನ್ನು ನಮ್ಮ ಭಾರತ ಸರ್ಕಾರ ಕಳೆದ 1-2 ದಶಕದಲ್ಲಿ ಬಹಳ ಗಣನೀಯವಾಗಿ ನಾವು ಕಂಡಿದ್ದೇವೆ. 51ರಲ್ಲಿ ಬರೀ 18.33% ನಾವು ಸಾಕ್ಷರತೆಯನ್ನು ನಮ್ಮ ಭಾರತದಲ್ಲಿ ನಾವು ನೋಡಿದ್ವಿ. ಆದರೆ 2000 ಕೊನೆಯ ಸೆನ್ಸಸ್ ಆದಾಗ 2011ರಲ್ಲಿ ನಾವು 73% ನಾವು ಹೆಚ್ಚಳ ಆಗಿದ್ವಿ. ಈ ದಶಕದ ಸೆನ್ಸಸ್ ನಾವು ಇನ್ನೂ ಮಾಡಿಕೊಂಡಿಲ್ಲ, 2021ರಲ್ಲಿ ಆಗಬೇಕಾಯಿತು. ಆದರೆ ಕೋವಿಡ್ ಕಾಲದಿಂದ ಅದನ್ನು ಈಗ ಮುಂದೂಡಿ 2025ಕ್ಕೆ ಅದನ್ನು ಮುಂದೂಡಲಾಗಿದೆ. 2025ಕ್ಕೆ ನಾವು ಸೆನ್ಸಸ್ನ ಮಾಡಿದರೆ ಒಂದು ಅಂದಾಜಿದೆ 80%ಗಿಂತ ಹೆಚ್ಚು ನಾವು ಸಾಕ್ಷರತೆಯನ್ನು ಈ ದಶಕದಲ್ಲಿ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ಒಂದು ಅಂದಾಜಿದೆ. ಸೆನ್ಸಸ್ ಆದಮೇಲೆ ನಮಗೆ ಸರಿಯಾದ ಮಾಹಿತಿ ನಮಗೆ ಸಿಗುತ್ತೆ. ಆದರೆ ಅಂದಾಜಿನ ಪ್ರಕಾರ 80ರಿಂದ 82%ವರೆಗೂ ನಮ್ಮಲ್ಲಿ ಇವತ್ತು ಸಾಕ್ಷರತೆ ಏಳಿಗೆ ಆಗಿದೆ ಅಂಥೇಳಿ, ಅಂದರೆ 73%ಇಂದ ಇವತ್ತು 80 ಅಥವಾ 82%ವರೆಗಿನ ನಾವು ಒಂದು 10%ವರೆಗಿನ ಏರಿಕೆ ನಾವು ಈ ದಶಕದಲ್ಲಿ ಕಾಣಬಹುದು ಅಂಥೇಳಿ ಒಂದು ಅಂದಾಜು ಇದೆ. ಅದೇ ಥರ ಉದ್ಯೋಗ ಅವಕಾಶಗಳಲ್ಲಿ ನಾವು ಕೂಡ ಹೆಚ್ಚಳವನ್ನು ನಾವು ಕಂಡಿದ್ದೇವೆ. ಯಾಕಂದರೆ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ, ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಬೇಕಾದ್ರೆ, ಅಂದರೆ ಅಭಿವೃದ್ಧಿಯ ಕೆಲಸ ಮಾಡಿದ ಮೇಲೆ ಖಂಡಿತ ಆ ಅಭಿವೃದ್ಧಿಗೆ ತಕ್ಕಂತೆ ನಿಮಗೆ ಉದ್ಯೋಗ ಅವಕಾಶದಲ್ಲಿ ಕೂಡ ಕೆಲವೊಂದು ಏರಿಕೆಯನ್ನು ನಾವು ಇಲ್ಲಿ ಕಾಣ್ಬೋದು. ಉದಾಹರಣೆಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಆವಿಷ್ಕರಣೆ ಮೂಲಕ ನಾವು ಏನು ಅಭಿವೃದ್ಧಿಯನ್ನು ಕಂಡಿದ್ದೀವಿ ಕೊನೆಯ 70-80 ವರ್ಷದಲ್ಲಿ, ಅದರಿಂದ ಎಲ್ಲ ವಲಯಗಳಲ್ಲೂ ಕೂಡ ಉದ್ಯೋಗ ಅವಕಾಶಗಳು ಇವತ್ತು ಸುಮಾರು ಹೆಚ್ಚಾಗಿದೆ. ಒಂದು ಸಮಸ್ಯೆ ಏನಂತಂದರೆ ಜನಸಂಖ್ಯೆ ಏರಿಕೆಯಿಂದ ನಮಗೆ ಉದ್ಯೋಗ ಅವಕಾಶಗಳು ಎಷ್ಟು ಪ್ರಮಾಣಕ್ಕೆ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಆ ಪ್ರಮಾಣದಲ್ಲಿ ಇವತ್ತು ಆ ನಿರೀಕ್ಷೆನೇ ಬಹುಶಃ ನಾವು ಮುಟ್ಟದೇ ಇರಬಹುದು. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಕಳೆದ ಒಂದು 50-70 ವರ್ಷಗಳಲ್ಲಿ ನಾವು ಒಂದು ಕಂಪ್ಯಾರಿಸನ್ನ ನೋಡೋದಾದರೆ ಇವತ್ತು ಖಂಡಿತವಾಗಿಯೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇವತ್ತು ಉದ್ಯೋಗ ಅವಕಾಶ ಒಂದು ಖಂಡಿತವಾಗಿಯೂ ಒಂದು ಪಾಸಿಟಿವ್ ಸೈಡ್ನಲ್ಲಿ ಇವತ್ತು ಆ ಅವಕಾಶ ಇವತ್ತೆಲ್ಲರಿಗೂ ಇದೆ. ಅದೇ ಥರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸುಮಾರು ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದವು. ಹಾಗಾಗಿ ಅದರಿಂದನೂ ಕೂಡ ನಾವು ಒಂದೊಂದು ರಾಜ್ಯಕ್ಕೆ ಅದು ಬೇರೆ ಬೇರೆ ಥರ ಇರ್ಬೋದು, ಆದರೆ ಬಹಳಷ್ಟು ರಾಜ್ಯಗಳಲ್ಲಿ ಈ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು ವರ್ಕೌಟ್ ಆಗಿ ಅಂಥ ರಾಜ್ಯಗಳಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಿ ಉದ್ಯೋಗವನ್ನು ಬಹಳಷ್ಟು ಜನರಿಗೆ ನೀಡಿದೆ ಆ ಕಾರ್ಯಕ್ರಮದ ಪರಿಣಾಮವಾಗಿ. ಆಮೇಲೆ ಬಡತನ ಪ್ರಮಾಣದಲ್ಲಿ ನಾವು ಗಣನೀಯವಾಗಿ ಇಳಿಕೆ ಕಂಡಿದ್ದೀವಿ. ಈ ಬಡತನ ನಿರ್ಮೂಲಕ್ಕೆ ನಾವು ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದು ಸ್ವಾತಂತ್ರ್ಯದ ನಂತರ ನಮಗೆ ಒಂದು ಮೊದಲನೇ ಗುರಿ ಏನಾಗಿತ್ತು ಅಂತಂದರೆ ಬಡತನವನ್ನು ಕಿತ್ತು ನಮ್ಮ ದೇಶದಿಂದ ಹೊರಗೆ ಹಾಕಬೇಕಾಗಿತ್ತು ಅಂಥೇಳಿ. ಹಾಗಾಗಿ ನಾವು ಕೈಗಾರಿಕೆ ಸ್ಥಾಪನೆ ಮಾಡಿ ಕೃಷಿ ಚಟುವಟಿಕೆಗಳಲ್ಲಿ ಹಸಿರು ಕ್ರಾಂತಿಯನ್ನು ತಂದು ಸುಮಾರು ಬೆಳವಣಿಗೆಯನ್ನು ಮಾಡಿದರೂ ಕೂಡ ಬಡತನ ನಿರ್ಮೂಲನೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಎಳೆಯುತ್ತೀವಿ ಅಂತಲೇ ಹೇಳ್ಬೋದು. ಆದರೆ 91ರಿಂದ 1991 ನಾವೇನು ನಮ್ಮ ಅರ್ಥವ್ಯವಸ್ಥೆಯನ್ನು ತೆರೆದಿವಿ, ಅದಾದಮೇಲೆ ಏನು ಹೊರಗಡೆಯಿಂದ ನಿವೇಶನ ಬಂದು ಇಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಿ ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ ಏನು ಹುಡುಕೊಂಡು ಆ ಬಿಸ್ನೆಸ್ ಆಪರ್ಚುನಿಟೀಸ್ ಬಂದ ಮೇಲೆ ಸುಮಾರು ಉದ್ಯೋಗ
ಅವಕಾಶ ಎಲ್ಲ ಸ್ತರದ ಜನರುಗಳಿಗೆ ಏನು ಸಿಗೋಕ್ಕೆ ಶುರು ಆಯ್ತಲ್ಲ, ಅದರಿಂದ ಆಮೇಲೆ ಒಂದು ಒಳ್ಳೆಯ ವೇತನ ಕೂಡ ಸಿಗೋಕ್ಕೆ ಶುರು ಆಯಿತು. ಆದ ಕಾರಣದಿಂದ ಬಡತನದಲ್ಲಿ ನಾವು ಗಣನೀಯವಾಗಿ ಕೊನೆಯ ಒಂದು 2-3 ದಶಕದಲ್ಲಿ ಬಹಳ ಗಣನೀಯವಾಗಿ ಇಳಿಕೆಯನ್ನು ಕಂಡಿದ್ದೀವಿ. 73-74ರಲ್ಲಿ ಇದು 54.9% ಅಷ್ಟು ಏನು ಬಡತನ ಆಯಿತು, ಅದು ಕೊನೆಯ 2011-12ಕ್ಕೆ ತೆಂಡೂಲ್ಕರ್ ಸಮಿತಿಯ ಪ್ರಕಾರ 21.9%ಗೆ ಇಳಿದಿತ್ತು. ಆದರೆ ಈಗಿನ ಕೆಲವೊಂದು ವರದಿಯ ಪ್ರಕಾರ ಬಡತನ ಪ್ರಮಾಣ 21.9%ಗಿನ ಇಳಿದು ಬಹುಶಃ 10% ಹತ್ತತ್ರ ಬಂದಿದೆ. ಒಂದು ಇಂಪಾರ್ಟೆಂಟ್ ಅಥವಾ ಪ್ರಮುಖವಾದ ವಿಷಯ ಇಲ್ಲಿ ಏನಂತಂದರೆ, ಕಡು ಬಡತನ ಏನತ್ತಲ್ಲ, ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಕರಿತೀವಿ. ಕಡು ಬಡತನದ ಪ್ರಮಾಣ ಭಾರತದಲ್ಲಿ ಈಗ ಹೆಚ್ಚು ಕಡಿಮೆ 0%ಗೆ ಬಂದಿದೆ. ಕಡು ಬಡತನ ಅಂತಂದರೆ ಒಂದು ಊಟಕ್ಕೂ ಪರದಾಡುವಂಥ ಬಡತನ ಇವತ್ತು ಭಾರತದಲ್ಲಿ ಹೆಚ್ಚು ಕಡಿಮೆ 0% ಆಗಿದೆ ಅಂತೇಳಿ ಇವತ್ತು ಕೆಲವೊಂದು ವರದಿಗಳು ಹೇಳ್ತವೆ. ಅದು ಯಾಕಂತಂದರೆ ಹಸಿವು ನೀಗಿಸೋಕ್ಕೆ ಭಾರತ ಸುಮಾರು ಪ್ರೋಗ್ರಾಮ್ಗಳನ್ನು ಇವತ್ತು ಕೇಂದ್ರ ಸರ್ಕಾರ ವತಿಯಿಂದಾಗಲಿ ರಾಜ್ಯ ಸರ್ಕಾರ ವತಿಯಿಂದಾಗಲಿ ಹಲವಾರು ಪ್ರೋಗ್ರಾಮ್ಗಳು ಇವೆ. ಅಂದರೆ ಫ್ರೀಯಲ್ಲಿ ಅಕ್ಕಿ ಕೊಟ್ಟು ರೇಷನನ್ನು ಮನೆಗೆ ತಲುಪಿಸಿ ಅವರು ಹಸಿವಿನಿಂದ ಇವತ್ತು ಮಲಗಬಾರದು ಅನ್ನೋ ಕಾರಣಕ್ಕೆ ಹಸಿವನ್ನು ನೀಗಿಸೋಕೆ ಹಲವಾರು ಕಾರ್ಯಕ್ರಮಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿದ್ದರಿಂದ ಇವತ್ತು ಕಡು ಬಡತನ ಏನಿದೆ ಆಲ್ಮೋಸ್ಟ್ 0%ಗೆ ನಮ್ಮ ದೇಶ ಇವತ್ತು ಬಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ನಾವು ಸುಮಾರು ಕಂಡಿದ್ದೀವಿ. ಇವತ್ತು ಇಸ್ರೋ ಅಂತ ಏಜೆನ್ಸೀಸ್ ನೀವು ನೋಡಿರ್ಬೋದು, ಚಂದ್ರಯಾನದಂಥ ಸ್ಪೇಸ್ ಪ್ರೋಗ್ರಾಮ್ಸನ್ನು ಮಾಡಿ ಇನ್ನು ಸ್ಯಾಟಲೈಟನ್ನು ಇವತ್ತು ಚಂದ್ರದ ಮೇಲೆ ಹಾರಿಸಿ ಚಂದ್ರದ ಭೂಮಿ ಮೇಲೆ ಅಂದರೆ ಚಂದ್ರದ ನೆಲದ ಮೇಲೆ ಇವತ್ತು ಸ್ಯಾಟಲೈಟನ್ನು ಇಳಿಸಿ ರಿಸರ್ಚ್ ಮಾಡುವಂಥ ನಮ್ಮ ವಿಜ್ಞಾನದ ಪ್ರೋಗ್ರಾಮ್ಸ್ಗಳೇನಿದೆ ಅದರಿಂದ ನಾವು ಸಫಲವಾಗಿ ಸಾಧನೆಯನ್ನು ಮಾಡಿದ್ದೀವಿ. ಅದೇ ಥರ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕೂಡ ಇವತ್ತು ಭಾರತ ಒಂದು ಆಕರ್ಷಕ ಒಂದು ತಾಣವಾಗಿ ಇವತ್ತು ಮಾರ್ಪಾಡಿಕೊಂಡಿದೆ. ಅದೇ ಪ್ರಗತಿ ವೇಗದಿಂದ ನೀವು ನೋಡ್ಬೋದು, ಸುಮಾರು ಉದ್ಯೋಗ ಅವಕಾಶಗಳು ಇವತ್ತು ಹುಟ್ಕೊಳ್ತಾ ಇದ್ದೇವೆ. ಸಂಶೋಧನೆಗೆ ಸುಮಾರು ಅವಕಾಶಗಳು ಇವತ್ತಿನ ಭಾರತದ ಪ್ರಜೆಗಳಿಗೆ ನಾವು ಕಾಣ್ಬೋದು. ಆಮೇಲೆ ಕೊನೆಯದಾಗಿ ಭಾರತದ ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ, ವಿಶ್ವ ಆರ್ಥಿಕ ಶ್ರೇಯಾಂಕ ಪಟ್ಟಿಯನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಂತಿದೆ, ಇದು ವಿಶ್ವ ಆರ್ಥಿಕ ಶ್ರೇಯಾಂಕ ಪಟ್ಟಿ, ಇದನ್ನು ನಾವು ವರ್ಲ್ಡ್ ರ್ಯಾಂಕಿಂಗ್ ಅಂತೇಳಿ ಕರಿತೀವಿ. ವರ್ಲ್ಡ್ ಎಕನಾಮಿಕ್ ರ್ಯಾಂಕಿಂಗ್ಸ್ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಸೊ ಆ ಪಟ್ಟಿಯ ಪ್ರಕಾರ ಕೊನೆಯದಾಗಿ ಲೇಟೆಸ್ಟ್ ನಾವು ಪಟ್ಟಿಯನ್ನು ನೋಡಿದರೆ 2024ರಲ್ಲಿ ಆ ಪಟ್ಟಿಯ ಪ್ರಕಾರ ಇವತ್ತು ಅಮೆರಿಕ ನಂಬರ್ 1 GDP ಇರುವಂಥ ರಾಷ್ಟ್ರ ಆಯ್ತಂತಂದರೆ, ಅದಾದಮೇಲೆ ಚೀನಾ ನಂಬರ್ 2 ಅಂದರೆ $17,786 ಬಿಲಿಯನ್ ಹೊಂದುವಂಥ ಇವತ್ತು GD ಇದೆ. 3ನೇದಲ್ಲಿ ನಾವು ಜರ್ಮನಿ ಇದ್ದರೆ, 4ಕ್ಕೆ ಜಪಾನ್, 5ನೇ ಹಂತಕ್ಕೆ ಇವತ್ತು ಭಾರತ ಬಂದು ಮುಟ್ಟಿದೆ. ಅಂದರೆ 3,730 3.7 ಟ್ರಿಲಿಯನ್ಗೆ ಇವತ್ತು ಭಾರತದ ಎಕನಾಮಿ ಬಂದು ತಲುಪಿದೆ. ಮುಂದೆ ಬರುವ 2-3 ವರ್ಷದಲ್ಲಿ ಇವತ್ತು ಭಾರತ ಜಪಾನ್ ಮತ್ತು ಜರ್ಮನಿಯನ್ನು ಹಿಂದೆ ದೂಡಿ 3ನೇ ಹಂತಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇವತ್ತು ಎದ್ದು ಕಾಣ್ತಾ ಇದೆ. ಭಾರತ 3ನೇ ಸ್ಥಾನದಲ್ಲಿ 2026 ಅಥವಾ 27ನೇ ವರ್ಷದಲ್ಲಿ 3ನೇ ಹಂತಕ್ಕೆ ಬಂದು ಇವತ್ತು ಭಾರತ ಸೇರಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಅರ್ಥವ್ಯವಸ್ಥೆಗಳ ಲಕ್ಷಣಗಳನ್ನು ನೋಡಿದ್ದೀವಿ. ಆಮೇಲೆ ಸ್ವಾತಂತ್ರ್ಯದ ನಂತರ ಎಷ್ಟು ಏಳಿಗೆಯನ್ನು ಕಂಡಿದೆ ಭಾರತ ಅಂಥೇಳಿ ನಾವು ಈ ವಿಡಿಯೋದಲ್ಲಿ ನಾವು ಚರ್ಚೆಗಳನ್ನು ಮಾಡಿದ್ದೀವಿ. ನಿಮ್ಮಲ್ಲಿ ಯಾವುದೇ ಥರ ಇದರ ಬಗ್ಗೆ ನೀವು ಪ್ರಶ್ನೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು. ಅದನ್ನು ನಾನು ಖಂಡಿತ ನಿಮ್ಮ ಕಾಮೆಂಟ್ಗೆ ನಾನು ಉತ್ತರ ನೀಡ್ತೇನೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಆಮೇಲೆ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.